ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಶಲಗೃಹಿಣಿ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ನನ್ನ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊ ಇವತ್ತಿನ ನನ್ನ ದಿನಚರಿ ಹೇಗಿತ್ತು ಮತ್ತು ಇವತ್ತೇ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡ್ಸು. ಎಲ್ಲಿ ಹೋಗ್ತೀವಿ ಏನು ಅಂತ ಅಂದ್ಬಿಟ್ಟು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತು ಹೊರಗಡೆ ಹೋಗೋದು ಸಂಜೆ 4:15 ಗಂಟೆ ಮೇಲೆ. ಸೊ ಹಾಗಾಗಿ ನಾನು ಮನೆ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಮತ್ತು ಬಟ್ಟೆ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಬಟ್ಟೆ ಎಲ್ಲ ತೊಳೆದಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲನೂ ತೊಳೆದಾಕ್ತೆ. ಆದರೆ ಮಳೆಯಿಂದ ಬಟ್ಟೆ ಒಣಗಾಕಿದ್ರೆ ಅದು ಒಣಗಕ್ಕೆ ಬಿಡ್ತಿರಲಿಲ್ಲ. ಹಾಗಾಗಿ ಬಟ್ಟೆಗಳ ಜೊತೆ ಆಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತಂದು ಇಲ್ಲಿ ಸೀಟ್ ಕೆಳಗಡೆ ಹಾಕ್ತಾಯಿದ್ದೀನಿ. ಟೈಮ್ ಬಂದು ಇವಾಗ ಆಗಲೇ 3 ಗಂಟೆ ಆಗಿದೆ. ಸೊ ಇವಾಗ 5 ಗಂಟೆಗೆ ಹೊರಡ್ತೀವಿ. ಹಾಗಾಗಿ ಒಂದು ಬಾಟಲ್ ನೀರು ತೊಗೊಂಡಿದ್ದೀನಿ ಮತ್ತು ಇದರಲ್ಲಿ ಒಂದು ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಸೊ ಬೆಳಿಗ್ಗೆಯಿಂದ ಬೇಜಾನ್ ಕೆಲಸ ಫ್ರೆಂಡ್ಸ್. ಸೊ ಹೋಗಾತ್ರದಲ್ಲಿ ಮರ್ತ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಫಸ್ಟ್ ಬ್ಯಾಗ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಬೆಳಿಗ್ಗೆ ಎದ್ದು ಕಾಫಿ ಟೀ ಹಾಲು ಅಂತ ಮಾಡಿಬಿಟ್ಟು ಆಮೇಲಿಂದ ಮಕ್ಕಳುಗಳಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಆಮೇಲೆ ಸಂಜೆಯಿಂದ ಮುದ್ದೆ ಎಲ್ಲ ಮಾಡೋಕ್ಕಾಗಲ್ಲ, ಬೇಕಾದರೆ ಅನ್ನ ಮಾಡಿ ಇಟ್ಕೋತಾರೆ ಅಂತ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆನೇ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಿಬಿಟ್ಟಿದ್ದೀನಿ. ಯಾಕೆಂತಂದರೆ ಸಾಯಂಕಾಲ ಟೈಮು ಏನಾದರೂ ಕೆಲಸ ಮಾಡ್ತಿದ್ರೆ ಅವರು ಅಕಸ್ಮಾತ್ ಇರೋ ಸಾಂಬಾರಿಗೆ ಅನ್ನ ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಇವಾಗ ಅಡುಗೆನೂ ಆಯಿತು, ಬೆಳಿಗ್ಗೆ ತೊಳೆದು ಎಲ್ಲ ರೆಡಿ ಆಯಿತು. ಸೊ ಬಟ್ಟೆನೂ ಕೂಡ ಎಲ್ಲ ತೊಳೆದಾಕ್ಬಿಟ್ಟು ಬಂದಿದ್ದೀನಿ. ಇವಾಗ ನೆಕ್ಸ್ಟು 2 ಆಡು ಮತ್ತು ಕರ ಎಲ್ಲ ಇದ್ದಾವೆ. ಅವಕ್ಕೆಲ್ಲಕ್ಕೂ ಹುಲ್ಲು ಮತ್ತು ನೀರೆಲ್ಲ ಕುಡಿಸ್ಬಿಟ್ಟು ಆಮೇಲೆ ಕೇಳಿಸ್ಕೊಂಡು ಸಗಣಿಯೆಲ್ಲ ಬಾಚಬಿಟ್ಟು ನೆಕ್ಸ್ಟು ಸ್ನಾನಕ್ಕೆ ನೀರು ಕಾಯಿಸಿದ್ದೀನಿ. ಸ್ನಾನಕ್ಕೆ ಹೋಗಬೇಕು ಅದಕ್ಕೆ. ಸೊ ಇವಾಗ ಪಟಪಟ ಅಂತ ರೆಡಿ ಆಗ್ಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಏನಪ್ಪ ಅಂತಂದರೆ ಬೆಳಿಗ್ಗೆಯಿಂದ ಮುಖನೇ ತೊಳೆದಿಲ್ಲ ಫ್ರೆಂಡ್ಸ್. ಹಾಗೆ ಬೆಳಿಗ್ಗೆ ಊಟ ಮಾಡ್ಕೊಂಡು ಮುಗಿಸ್ಕೊಂಡೆ. ಇವಾಗ ಹೊಟ್ಟೆ ಹಸಿತೈತೆ, ಆದರೆ ಸದ್ಯಕ್ಕೆ ಊಟ ಮಾಡಲ್ಲ. ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಆಮೇಲೆ ಊಟ. ನಾನಿವತ್ತು ಹೊರಗಡೆ ಹಾಕೊಂಡು ಹೋಗ್ತಾ ಇರೋ ಡ್ರೆಸ್ ಇದ್ದೇನೆ. ಸೊ ಇದನ್ನು ನಾನು ಮೈಸೂರಲ್ಲಿ 680 ರೂಪಾಯಿ ಕೊಟ್ಟು ಈ ಡ್ರೆಸ್ನ ತಂದಿದ್ದು. ಅಂಥ ಕಾಸ್ಟ್ಲಿ ಡ್ರೆಸ್ ಏನಲ್ಲ. ಸೊ ಡ್ರೆಸ್ ಹೇಗೆ ಕಾಣ್ತಿದೆ, ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಯಾವಾಗ ಕಾಯಬೇಕು ಅಂತ ಅಂದ್ರೂ ಕೂಡ ನಾನು ಮಚ್ಚಲಿ ಕಾಯಿನ ಸುಲ್ಕೋತಿದ್ದೆ. ಸೊ ನಮ್ಮನೆಯವರು ಮಚ್ಚಲಿ ಕಷ್ಟಪಟ್ಟು ಎಡಿತಾರೆ ಅಂತ ಅಂದ್ಬಿಟ್ಟು ಈ ಥರ ಕಾಯಿ ಎಡೆಯೋದನ್ನ ತಂದಿಟ್ಟಿದ್ದಾರೆ. ಸೊ ಇವಾಗ ಪೂಜೆಗೆ ಒಂದು ಕಾಯಿ ಬೇಕಿತ್ತು. ಸೊ ಹಾಗಾಗಿ ಕಾಯಿನ ನಾನೇ ಸುಲ್ಕೋತಾ ಇದ್ದೀನಿ. ಸೊ ಬ್ಯಾರನ್ನು ರೇಜಿನ ಓಡ್ತೈತೆ. ಸೊ ಅದನ್ನು ಕೂಡ ನಾನೇ ನೋಡ್ಕೋಬೇಕು. ಎಲ್ಲರೂ ಹೊಲ್ದ ಹತ್ರ ಹೋದರೆ ಎಲ್ಲ ಜವಾಬ್ದಾರಿನೂ ಮನೆ ಕಡೆದು ನಂದೇ ಆಗಿರ್ತದೆ. ಸೊ ಗೈಸ್, ಅವರು ಜಮೀನ್ ಹತ್ರ ಹೋಗುವಾಗಲೇ ಹೇಳಿದ್ದೀನಿ, ಒಂದು 4-4:15 ಅಷ್ಟರಲ್ಲಿ ಬನ್ನಿ, ನಾನು ಹಿಂಗೆ 5 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ಸರಿ ರೆಡಿಯಾಗುವ ಅಂತ ಹೇಳ್ಬಿಟ್ಟು ಹೋಗೋರೆ ನಮ್ಮಮ್ಮ. ನೋಡಬೇಕು ಎಷ್ಟೊತ್ತು ಬರ್ತಾರೆ ಅಂತ ಅಂದ್ಬಿಟ್ಟು. ಬರಲಿಲ್ಲ ಅಂತ ಅಂದರೆ ನೋಡ್ತೀನಿ, ಫೋನ್ ಮಾಡಿ ಕೇಳ್ತೀನಿ. ಅವ್ರ ಕೆಲಸ ಆಗಿದ್ರೆ ಬರ್ತಾರೆ, ಇಲ್ಲ ಅಂತ ಅಂದರೆ ಇಲ್ಲ. ಸೊ ಇವಾಗ ಟೈಮ್ ಬಂದು ಓಡ್ತೈತೆ. ನನ್ನ ಫ್ರೆಂಡ್ ಇನ್ನೂ ಬಂದರೆ ಫೋನ್ ಮಾಡ್ತಾಳೆ. ಸೊ ಹಾಗಾಗಿ ನಾನು ಇವಾಗ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ರೆಡಿ ಆದರೆ ನನ್ನ ಫ್ರೆಂಡು ಫೋನ್ ಮಾಡಿದಂಗೆ ಹೋಗ್ಬೋದು. ಏನಪ್ಪ ಅಂತಂದರೆ ನಮ್ಮ ಕಡೆ ವೆಹಿಕಲ್ಗಳು ಕಮ್ಮಿ. ಸೊ ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲಿ ರೆಡಿ ಆಗಬೇಕು. ಸದ್ಯಕ್ಕೆ ಇವಾಗ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ಕೂತಿದೆ. ಆದರೆ ನನ್ನ ಫ್ರೆಂಡ್ ಬಂದು ಅಲ್ಲಿ ಊರೊಳಗಡೆ 5 ಗಂಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು 4:15 ಬಸ್ ಬಂತು. ಅದು ಬಂದರೆ ಇನ್ನಿಲ್ಲ ಅಂತ ಅಂದ್ಬಿಟ್ಟು ಬಂದು ಕಟ್ಟೆಮಲ್ವಾಡಿ ಅಂತ ಐತೆ. ನಾವು ಕ್ಯಾರ್ನಗರ ಹೋಗಬೇಕು ಅಂತಂದರೆ ಕಟ್ಟೆಮಲ್ವಾಡಿಗೆ ಬಂದು ಬಸ್ ಹತ್ತಬೇಕು. ಸೊ ನಾನು ಅಂತಂದರೆ ನಮ್ಮ ಮನೆಯವರು ಯಾರೂ ಇರಲಿಲ್ಲ. ನಾನು ಬ್ಯಾರನ್ ಬಿಟ್ಬಿಟ್ಟು ಬರಬೇಕಲ್ಲ, ರೇಜಿನ ಓಡ್ತಾಯಿತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಮಾಡಿದೆ. ಅವಳು ಫೋನ್ ಮೇಲೆ ಫೋನ್ ಮಾಡ್ತಿದ್ಲು, ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಬಿಟ್ಟು ಬಾ ಬೇಗ ಟ್ರೈನ್ ಮಿಸ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಂದ ಬಂದರು. ಸೊ ಮಕ್ಕಳುಗಳಿಗೆ ಹೇಳಿಬಿಟ್ಟು ಮನೆ ಕಡೆ ನೋಡ್ಕೊಳ್ಳಿ, ಅಪ್ಪವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಆಮೇಲಿಂದ ನಮ್ಮ ಮನೆ ಹತ್ರ ಒಬ್ಬರನ್ನ ಕೇಳ್ಕೊಂಡೆ, ಈ ಥರ ಬಸ್ ಹೊಂಟೋಗ್ಬಿಟ್ಟೈತೆ, ಇವಾಗ ಏನು ಸದ್ಯಕ್ಕೆ ಏನು ಬರಲ್ಲ, ಕಟ್ಟೆಮಲ್ವಾಡಿವರೆಗೂ ಒಂದು ಸ್ವಲ್ಪ ಡ್ರಾಪ್ ಕೊಡಿ ಅಂತ ಅಂದ್ಬಿಟ್ಟು. ಆವಾಗ ಆಯಿತು ಬನ್ನಿ ಅಕ್ಕ ಬಿಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕಟ್ಟೆಮಲ್ವಾಡಿವರೆಗೂ ತಂದು ಎತ್ತಾಕಿದ್ರು. ಸೊ ಅಲ್ಲಿಂದ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಕ್ಯಾರ್ನಗರ ಬಂದ್ವಿ. ನನ್ನ ಕ್ಯಾರ್ನಗರದಲ್ಲಿರೋ ಫ್ರೆಂಡು ಕೂಡ ಅಲ್ಲೇ ಬಂದು ನಮ್ಮನ್ನ ಜಾಯ್ನ್ ಆದಳು. ಕ್ಯಾರ್ನಗರ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ಗೆ ಇವಾಗ ನಡ್ಕೊಂಡು ಬಂದು ಕೂತಿದ್ದೀವಿ. ನಾವು ಕೂತ್ಕೊಂಡ ಒಂದು 5 ನಿಮಿಷದಷ್ಟರಲ್ಲಿ ಟ್ರೈನ್ ಬಂತು. ಸೊ ಫ್ರೆಂಡ್ಸ್, ನಾವಿವಾಗ ಹೊರಟಿರೋ ದೇವಸ್ಥಾನ ಬಂದು ಜೇನ್ಕಲ್ಲು ಸಿದ್ದೇಶ್ವರ ಅಂತ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮು ಹೋಗ್ತಿರೋದು. ನಾನು ಊರೊಳಗಡೆ ಫ್ರೆಂಡ್ ಇದ್ಲಲ್ಲ, ಅವಳು ಪ್ಲ್ಯಾನ್ ಮಾಡಿದ್ಲು, ಈ ಥರ ನಮ್ಮ ಚಿಕ್ಕಪ್ಪನ ಮಗ ಹೋಗ್ತಾನೆ, ಅವನ ಜೊತೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ನಾವು ಕೂಡ ಫ್ರೀ ಇದ್ದಿದ್ದ ಕಾರಣ ನಾವು ಕೂಡ ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಸೊ ಇವಾಗ ನಾನು ನಮ್ಮ ಫ್ರೆಂಡ್ಸು ಮತ್ತು ಅವ್ರ ಚಿಕ್ಕಪ್ಪನ ಮಗ 4 ಜನ ಇವಾಗ ಟ್ರೈನ್ ಹತ್ತಿ ಕೂತಿದ್ದೀವಿ. ಈ ಟ್ರೈನ್ ಬಂದು ಜೇನ್ಕಲ್ ಬೆಟ್ಟಕ್ಕೆ ಕ್ಯಾರ್ನಗರದಿಂದ 6:15ಗೆ ಟ್ರೈನ್ ಇರೋದು. ಇದು ನನ್ನ ಲೈಫಲ್ಲಿ 2ನೇ ಟೈಮು ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರೋದು. ನಾವು ಕ್ಯಾರ್ನಗರದಲ್ಲಿ 6:15 ಟ್ರೈನ್ ಹತ್ತಿದ್ವಿ. ಅಲ್ಲಿಂದ ಬಂದು ಯಾದಪುರಕ್ಕೆ ಇಳಿಯೋಷ್ಟರಲ್ಲಿ ಒಂದು 10 ಕಾಲಾಗಿತ್ತು. ಆಮೇಲಿಂದ ಆಟೋ ಮಾಡಿಕೊಂಡು ನಾವು ಬೆಟ್ಟದ ಹತ್ರ ಹೋಗಬೇಕು. ನೋಡ್ಕೊಂಡು ಹೋಗೋಕ್ಕಾಗಲ್ಲ, ಅಲ್ಲಿಂದ ಸುಮಾರು ಒಂದು 10-12 ಕಿಲೋಮೀಟ್ರ್ ಅಷ್ಟು ದೂರ ಐತೆ. ಸೊ ಬಂದವರೆಲ್ಲರೂ ಕೂಡ ಆಟೋದಲ್ಲಿ ಹೊತ್ಕೊಂಡು ಹೋಗ್ತಿದ್ದೋ. ಆಟೋ ಮತ್ತು ಟೆಂಪೋದ ವ್ಯವಸ್ಥೆ ಎಲ್ಲ ಐತೆ. ಬೆಟ್ಟದ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ ಅವರು. ಒಬ್ಬರಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಹೋಗಿ ಇಳಿದಾಗ ಎಲ್ಲ ಆಟೋಗಳು ಖಾಲಿ ಇದ್ದವು ಫ್ರೆಂಡ್ಸ್. ಟ್ರೈನ್ ಇಳಿದು ಬಂದ ಜನಗಳೆಲ್ಲ ಫುಲ್ ಎಲ್ಲ ಬೆಟ್ಟಕ್ಕೆ ಹೋಗೋರೆ. ಏನು ಅಲ್ಲಿ ಎಷ್ಟು ಆಟೋ ಖಾಲಿ ಇದ್ದೋ ಅಷ್ಟೇ ಫುಲ್ ಎಲ್ಲ ರಶ್ ಆಗೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಟೋಗಳನ್ನ ಯಾವ ಥರ ಕ್ಯೂ ನಿಂತೈತೆ ಅಂತ ಅಂದ್ಬಿಟ್ಟು. ಆಟೋ ಸಿಗದೇ ಇರೋರು ಕೂಡ ಇನ್ನೂ ಹಾಗೇ ಖಾಲಿ ನಿಂತಿದ್ರು. ಆಟೋ ಸಿಕ್ಕಿರೋರು ಫಟಾಫಟ್ ಅಂತ ಅಂದ್ಬಿಟ್ಟು ಆಟೋ ಹತ್ತಿ ಎಲ್ಲ ಬೆಟ್ಟದ ಕಡೆ ಹೊರಟರು. ಸೊ ನಾವು ಇವಾಗ ಇನ್ನೇನು ಆಲ್ಮೋಸ್ಟ್ ರೀಚ್ ಆಗ್ತೀವಿ ಬೆಟ್ಟದ ಹತ್ರ.
ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಪೂಜೆಗಳಲ್ಲಿ ಜಾಸ್ತಿ ರಸ್ ಆಗುತ್ತಂತೆ ಫ್ರೆಂಡ್ಸ್. ಹಾಗಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಪೂಜೆಗಳಲ್ಲಿ ಬಸ್ಸು ಕೂಡ ದೇವಸ್ಥಾನದ ಹತ್ರನೇ ಬಂದು ಪಿಕಪ್ಪು ಡ್ರಾಪು ಮಾಡೋ ವ್ಯವಸ್ಥೆ ಐತೆ ಅಂತ ಹೇಳ್ತಾರೆ. ಸೊ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ವಾಮಿಂಟ್ ಆಗೋದು, ಸುಸ್ತಾಗೋದು ಈ ಥರದ್ದೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಟ್ರೈನಲ್ಲಿ ಬಂದುಬಿಟ್ವಿ. ಯಾದಪುರದಿಂದ ಆಟೋದಲ್ಲಿ ನಾವು ಇವಾಗ ಒಂದು 10 ರಿಂದ 15 ನಿಮಿಷದಷ್ಟರಲ್ಲಿ ನಾವು ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಬಿಟ್ಟು ಇವಾಗ ದೇವಸ್ಥಾನದ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಪುಟಾಣಿ ತಗೋಬೇಕಿಲ್ಲ ರೇ, ನಾನು ನೆನಪಿಗೆ ಪುಟಾಣಿ ತಗೋಬೇಕು ಅಂತ ಹೊಸ ಆಸೆ ಇಲ್ಲ. ಪುಟ ಶಾಪಿಂಗ್ ಮಾಡ್ಬೇಕಂತ ಅವಳು ಅಮೌಂಟ್ ತಂದಿಲ್ಲ. ದೇವಸ್ಥಾನಕ್ಕೆ ಬರ್ತಿರೋದಲ್ವ, ಸೀರೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡು ಸೀರೆ ಹಾಕ್ಕೊಂಡು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಷ್ಟು ದೂರ. ಸೊ ಬ್ಯಾಗ್ ಒಳಗಡೆ ಒಂದು ಹಾಕೊಂಡು ಬಾ, ಅಲ್ಲೇನಾದರೂ ಜಾಗ ಇದ್ದರೆ ನಾವು ಅಲ್ಲೇ ಹಾಕೊಳ್ಳೋಣ ಅಂತ ಹೇಳಿದ್ಲು. ನನ್ನ ಊರೊಳಗಡೆ ಫ್ರೆಂಡು ಅವಳು ಅಲ್ಲೇ ಹಾಕೊಂಡ್ಬಂದ್ಬಿಟ್ಟಿದ್ಲು. ನಾವು ಇಬ್ಬರು ಕೂಡ ಬ್ಯಾಗ್ ಒಳಗಡೆ ಸ್ಯಾರಿ ಹಾಕ್ಕೊಂಡು ಹೋಗಿದ್ವಿ. ಆದರೆ ಸ್ಯಾರಿ ಹಾಕೊಳ್ಳೋಕ್ಕೆ ಅಲ್ಲೆಲ್ಲೂ ಜಾಗ ಕಂಫರ್ಟಬಲ್ ಆಗಿಲ್ಲ. ಅದಕ್ಕೆ ನಾವು ಜಾಸ್ತಿ ಸ್ಯಾರಿ ಹಾಕೊಳ್ಳೋಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ತಂದಿರೋದು ವಾಪಸ್ ತಗೊಂಡು ಹೋಗೋಣ ಹಂಗೇನೆ ಅಂತ ಅಂದ್ಬಿಟ್ಟು ಸೊ ಅಲ್ಲೇ ನಲ್ಲಿಗಳಿದ್ವು. ಸೊ ಆ ನೀರಲ್ಲಿ ಕೈ ಕಾಲು ಮುಖ ಎಲ್ಲನೂ ತೊಳ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಗಾಯ್ಸ್, ಈ ಬೆಟ್ಟ ಹತ್ತಕ್ಕೆ ಮಾಡಿರೋಂಥ ಮೆಟ್ಟಿಲುಗಳು ಬಂದು 1101 ಮೆಟ್ಟಿಲುಗಳೈತೆ ಅಂತ ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನೋಡಿದೆ. ಸೊ ನಾವು ಒಂದು 10 ರಿಂದ 15 ಮೆಟ್ಲು ಹತ್ತಿದ್ವೇನೋ ಅಷ್ಟೇ. ಆಮೇಲೆ ಕಾಲು ನೋವು ಬಂದುಬಿಡ್ತು. ಆಮೇಲೆ ನಾನು ನನ್ನ ಫ್ರೆಂಡು ಮಾತಾಡ್ಕೊಂಡ್ವಿ, ಬೆಟ್ಟ ಹತ್ತಕ್ಕೆ ಬಂದಿರೋದಂತೆ 10 ರಿಂದ 15 ಮೆಟ್ಲು ಹತ್ತಿದ್ದೀವಿ ಅಷ್ಟೇ, ಏನು ಈ ಥರ ಕಾಲು ನೋಯ್ತೈತಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಅಂದ್ಕೊಂಡ್ವಿ ಮನಸ್ಸಲ್ಲೇ ದೇವ್ರನ್ನ ನೆನಪು ಮಾಡಿಕೊಂಡ್ರೆ 1000 ಅಲ್ಲ 2000 ಬೇಕಾದರೂ ಹತ್ಬೋದು ಅಂತ ಅಂದ್ಬಿಟ್ಟು ಮನಸ್ಸೊಳಗೆ ದೇವ್ರನ್ನ ನೆನಪು ಮಾಡಿಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಬೇರೆ ಮಧ್ಯಾಹ್ನ ಊಟ ತಿನ್ನೋಣ ಅಂತ ಅಂದ್ಕೊಂಡು ಟೈಮೇ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಮಧ್ಯಾಹ್ನದ ಊಟ ಬೇರೆ ತಿಂದಿರಲಿಲ್ಲ. ನನಗೇನಪ್ಪ ಡೌಟು ಅಂತಂದರೆ ಬೆಟ್ಟ ಹತ್ತುವಾಗ ಏನಾದರೂ ಸುಸ್ತಿನಾದರೂ ಆಗಿಬಿಡುತ್ತೇನೋ ಅಂತ ಅಂದ್ಬಿಟ್ಟು ಸೊ ಆಮೇಲೆ ಹತ್ತುತ್ತಾ ಯಾವುದೇ ಸುಸ್ತು ಆಮೇಲೆ ಕಾಲು ನೋವು ಏನೂ ಬರಲಿಲ್ಲ. ನಿಜವಾಗ್ಲೂ ಯಾವ ಥರ ಹತ್ತೋದ್ವಿ ಅಂತಲೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ನಾವು ಹತ್ತುವಾಗ ಅಲ್ಲಿ ಫಸ್ಟು ಯಾರೂ ಜನಗಳಿರಲಿಲ್ಲ. ಆಮೇಲೆ ಮುಂದೆ ಹೋಗ್ತಾ ಕ್ಯೂ ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ. ಇದೇ ಟೈಮು ದೇವ್ರ ದರ್ಶನ ಮಾಡ್ತೀನಿ ಅಂತ ಅನ್ನೋರಿಗೆ ಬೆಳಗಿನ ಜಾವ 4:15ರಿಂದ ಸಂಜೆ 7 ಗಂಟೆವರೆಗೂ ಪೂಜೆ ನಡೆಯುತ್ತಂತೆ. ಮತ್ತು ಇಲ್ಲಿ ಬಂದು ಯಾವುದೇ ದೇವ್ರ ವಿಗ್ರಹಗಳೇನೂ ಇಲ್ಲ. ಇಲ್ಲಿ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಸಿದ್ದೇಶ್ವರ ಸ್ವಾಮಿಗಳ 2 ಪಾದದ ಗುರ್ತಿದೆ ಫ್ರೆಂಡ್ಸ್. ಆ ಗುರ್ತನ್ನೇ ಇಲ್ಲಿ ಪೂಜೆ ಮಾಡೋದು. ಸೊ ಇವಾಗ ನಾವು ಕೂಡ ಪೂಜೆ ಎಲ್ಲನೂ ಮುಗಿಸಾಯಿತು. ಅಲ್ಲಿ ಹಣ್ಣು ಕೈಗೆ ಅವರೇನೂ ಪೂಜೆ ಮಾಡಲ್ಲ. ನಾವು ಹಾಗೆಯೇ ದೇವರಿಗೆ ಕೈ ಮುಕ್ಕೊಂಡು ಬಂದು ಸೈಡಲ್ಲಿ ನಿಂಬೆಹಣ್ಣು ಮತ್ತು ಹೂವನ್ನ ಪ್ರಸಾದವಾಗಿ ಕೊಡ್ತಾರೆ. ಸೊ ಅದನ್ನು ಇಸ್ಕೊಂಡು ನಾವೇ ಬಂದು ಇಲ್ಲಿ ಸೈಡಲ್ಲಿ ಹಣ್ಣು ಮತ್ತು ಕಾಯೆಲ್ಲನೂ ಕೆಚ್ಕೊಂಡು ಪೂಜೆ ಮಾಡ್ಕೋಬೇಕು. ಆಮೇಲೆ ಇನ್ನೊಂದೇನಪ್ಪ ವಿಶೇಷ ಅಂತಂದರೆ ಅಲ್ಲಿ ಹರಳೆಣ್ಣೆ ಯಾರೆಲ್ಲ ತೊಗೊಂಡೋಗಿರ್ತಾರೆ ಅವರು ಬಿಡೋಕೆ ಅಂತ ಅಂದ್ಬಿಟ್ಟು ಒಂದು ಟ್ಯಾಂಕ್ ಥರ ಇಟ್ಟಿರ್ತಾರೆ. ಸೊ ಬೇಕು ಅಂತ ಅಂದವರು ಹೋಗಿ ಅಲ್ಲಿ ಪೂಜೆ ಮಾಡಿದವರೆಲ್ಲ ಹರಳೆಣ್ಣೆನ ತಲೆಗೆ ಹಚ್ಕೊಂಡು ಬರ್ಬೋದು. ಸೊ ನಾವು ಹತ್ತುವಾಗ ಜನ ರಶ್ ಅಂತ ನಾವು ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಆದರೆ ಇಳಿವಾಗ ಫುಲ್ಲು ಎಲ್ಲ ತುಂಬೋಗಿದ್ದು. ಸೊ ಹೇಳಬೇಕು ಅಂತಂದರೆ ನಾವೇ ಬೇಗ ಹೋಗಿ ಬಂದ್ವಿ ಅಂತ ಅನ್ಬೇಕು. ಸೊ ದೇವ್ರ ದರ್ಶನ ಎಲ್ಲನೂ ಮಾಡಿಕೊಂಡು ಇಳಿಯೋ ಅಷ್ಟರಲ್ಲಿ ಟೈಮ್ ಬಂದು 12 ಗಂಟೆ ಆಗಿತ್ತು. ಸೊ 12 ಗಂಟೆಲಿ ಅಲ್ಲೇ ಊಟ ಕೂಡ ಕೊಡ್ತಾಯಿದ್ರು. ಯಾರೋ ಹೇಳಿದ್ರು ಅಲ್ಲಿ ಊಟ ಕೊಡ್ತಾರಲ್ಲ ಅದು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ನೋಡೋಣ ಹೇಗಿರುತ್ತಾ ಏನೋ, ದೇವ್ರ ಪ್ರಸಾದ ಸಿಗೋದೇ ಅಪರೂಪ, ಸಿಕ್ಕಿರೋದನ್ನ ಬಿಡೋದು ಬೇಡ, ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದ್ರು ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟೆ ಹಾಕಿಸ್ಕೊಳ್ಳೋಕೆ ಅಂತ ಹೋದ್ವಿ. ಒಂದು ತುತ್ತು ಬಾಯಿಗೆ ಹಾಕಿದ್ವಿ ಫ್ರೆಂಡ್ಸ್. ನಿಜವಾಗ್ಲೂ ಊಟ ಮಾತ್ರ ತುಂಬ ಸಖತ್ತಾಗಿತ್ತು. ನಾವು ಊಟ ಮುಗಿಸ್ಕೊಂಡು ಹಾಗೆಯೇ ಮನೆಗೆ 1-2 ಪಿಂಗಾಣಿ ಐಟಮ್ಗಳೆಲ್ಲನೂ ನನ್ನ ಫ್ರೆಂಡ್ಸ್ಗಳು ತೊಗೊಂಡ್ರು. ಸೊ ನಾನು ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಸೊ ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬರುವಾಗ ರೈಲ್ವೆ ಸ್ಟೇಷನ್ಗೆ ಅಲ್ಲಿ 2:30 ಆಗಿತ್ತು. ಓಯ್ ಎಲ್ಲೋಯ್ತಾ ಇದೆಯಾ? ಟೈಮ್ ಎಷ್ಟು ಇವಾಗ ಹೇಳು? 2:30ಯಾ? ಗೈಸ್ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತಂದರೆ ಈಗ 2:45ಕ್ಕೆ ಟ್ರೈನ್ ಇತ್ತು. ಇವಾಗ ಟ್ರೈನ್ ಮಿಸ್ ಆಯಿತು. ಬೆಳಗಿನ ಜಾವ 5:30ಗಂತ ಇರೋದು. ಅದಕ್ಕೆ ಈಗ ನಾವು ಇಲ್ಲಿಂದ ಹಾಸನ್ಗೆ ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಯಾವ್ದಾದ್ರು ಬಸ್ ಸಿಕ್ಕಿದ್ರೆ ಹೋಗೋಣ ಕೇರ್ನಗರಕ್ಕೆ ಅಂದ್ಕೊಂಡು ಈಗ ಟೈಮ್ ಬಂದು 3 ಗಂಟೆ. ರೋಡಲ್ಲಿ ಅಲಿತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋ ಟೈಮಲ್ಲಿ ಬಸ್ಸು ಇಲ್ಲ, ಟ್ರೈನು ಇಲ್ಲ. 2 ಬಸ್ಸು ಆಯಿತು, 2 ಬಸ್ಸು ನಿಲ್ಲಿಸ್ನಿಲ್ಲ. ಈಗ ತಿರ್ಗಾ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಲಗೇಜ್ ಬೇರೆ ಜಾಸ್ತಿ ಇದೆ, ಎತ್ಕೊಂಡು ಹೋಗೋಕ್ಕಾಯ್ತಾ ಇಲ್ಲ, ಬಿಟ್ಬಿಟ್ಟು ಹೋಗೋಕ್ಕೂ ಆಯ್ತಾ ಇಲ್ಲ. ನಮ್ಮ ಶ್ರುತಿ ಅಂತೂ ನಮ್ಮನ್ನು ಬಿಟ್ಬಿಟ್ಟು ಓಡ್ತಾವಳೆ. ಏನು ಮಾಡೋದು ಗೈಸ್?
ಏನು ಮಾಡೋದು ಹೋಯ್ತಾವಳೆ ನೋಡಿ. ಮಧ್ಯರಾತ್ರಿ 3 ಗಂಟೆಲಿ ಗೊರಕೆ ಹೊಡಿಯೋ ಟೈಮಲ್ಲೇ ಮೋಸ್ಟ್ಲಿ ಇಂಥ ಟೈಮಲ್ಲೇ ಚಳಿ ಬೆಳಗಿನ ಜಾವದಲ್ಲೇ ನಿದ್ದೆ ಚೆನ್ನಾಗಿ ಬರ್ತಿತ್ತು. ಇವಾಗ ಇಲ್ಲಿ ಅರಸೀಕೆರೆ ಬಸ್ ಸ್ಟ್ಯಾಂಡ್ನ ಅಲಿತಾ ಇದ್ದೀವಿ. ಹೆಂಗಾಗಿದೆ ಪರಿಸ್ಥಿತಿ ಹೇಳಿ. ನಾವು ನಮ್ಮ ಮನೆ ಬರೋಕ್ಕೆ ಇವತ್ತು ಟ್ರೈನೇ ಸಿಕ್ಕಿಲ್ಲ, ನಡ್ಕೊಂಡು ಹೋಯ್ತಾ ಇದೀವಿ ಬಸ್ ಸ್ಟ್ಯಾಂಡ್ಗೆ. ಅಲ್ಲೊಂದು ಕಡೆ ಸ್ಟಾಪ್ ಕೊಡ್ತಾರೆ ಅಂದ್ಬಿಟ್ಟು ನಿಂತಿದ್ದು. ಟ್ರೈನು ಬೆಳಗಿನ ಜಾವ 5:15 ಗಂಟೆ ಇರೋದು ಕೇರ್ನಗರ. ಅದಕ್ಕೆ ಬಸ್ಗೆ ಹೋಗೋಣ ಅಂದ್ಬಿಟ್ಟು ಒಂದು ಕಡೆ ಸ್ಟಾಪ್ ಕೊಡ್ತಾರೆ ಅಂದ್ಕೊಂಡು ಬಂದ್ವಿ. ಅಲ್ಲಿ ಸ್ಟಾಪ್ ಕೊಡ್ತಿಲ್ಲ ಬಸ್ನ. ಅದಕ್ಕೆ ಈಗ ಎಲ್ಲ ಮಲಗಿ ಚೆನ್ನಾಗಿ ನಿದ್ದೆ ಹೊಡೆಯೋ ಟೈಮಲ್ಲಿ, ಗೊಕ್ಕೆ ಹೊಡೆಯೋ ಟೈಮಲ್ಲಿ ನಾವು ಹಿಂಗೆ ಪಾದಯಾತ್ರೆ ಶುರು ಮಾಡ್ಕೊಂಡಿದ್ವಿ. ನಮ್ಮ ಶ್ರುತಿ ಪಾಪ ನಿಂತೋಗ್ಬಿಟ್ಟವಳೆ. ಇನ್ನೇನು ಶಿಲ್ಪನು ನಾನು ಆ ಕಡೆಗೆ ಒಂದು ಕಲಿ ಹಾಕೋದು ದೇವ್ರ ಮೆರವಣಿಗೆ ಮಾಡಿಸ್ಕೊಯ್ತಾರಲ್ಲ ಹಂಗೆ ಮಾಡಿಸ್ಕೊಂಡು ಹೋಗ್ಬೇಕೀಗ. ಕಾಲು ನಿಂತೋಗ್ಬಿಟ್ಟವೆ, ನನ್ನೇ ಹಾಕೊಂಡು ಅದಕ್ಕವಳೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸುಮಾರು ಗಾದಿಯೆಲ್ಲ ಕಲ್ತ್ಬಿಟ್ಟಿದೆಯಲ್ಲ. ಅವಳು ಅಲ್ಲೇ ಟೀ ಕುಡಿಯೋಕೆ ಓಡಾಡಿದ್ಲು, ನಾವು ಕೊಡಿಸ್ಲಿಲ್ಲ. 2:15 ಟ್ರೈನ್ ಬರುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ ಫ್ರೆಂಡ್ಸ್. ಆದರೆ 2:15 ಟ್ರೈನು ಬರಲ್ಲ ಇವತ್ತು, ಏನಿದ್ರು ಬೆಳಗಿನ ಜಾವ 5:15 ಬರುತ್ತೆ ಅಂತಂದರು. ಸೊ ನಾನು ಊರೊಳಗೆ ಫ್ರೆಂಡು ಆ ಟ್ರೈನ್ ಕಾಯ್ಕೊಂಡು ಹೋಗೋಷ್ಟರಲ್ಲಿ ಬಸ್ಗಳಿಗೆ ಹೋದರೆ ಬೆಳಗ್ಗೆ ಜಾವದಷ್ಟರಲ್ಲಿ ನಾವು ಊರಿಗೆ ತಲುಪೋದು ಅಂತ ಅಂದ್ಬಿಟ್ಟು ನಡೀರಿ ಬಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ಗೆ ಅಂತ ಹೋದ್ವಿ ಫ್ರೆಂಡ್ಸ್. ಅಲ್ಲಿ ಬೇರೆ ಬಸ್ ಸ್ಟ್ಯಾಂಡ್ ಯಾವುದು ಎಲ್ಲಿ ಅಂತೇನೂ ಗೊತ್ತಿಲ್ಲ. ಫುಲ್ಲು ನೈಟ್ ಪೂರ್ತಿ ಬರೀ ಆ ಬಸ್ ಸ್ಟ್ಯಾಂಡಿಂದ ಈ ಬಸ್ ಸ್ಟ್ಯಾಂಡ್ಗೆ ಅಲ್ದಿದ್ದು. ಸೊ ಅಲ್ದಿದ್ದ ತಕ್ಕಾಗಿ ಬಸ್ಗಳು ಹಾಸನ ಕಡೆ ಹಾಸನ ಯಾವುದು ಬಸ್ಸು ಬರಲೇ ಇಲ್ಲ. ಸೊ ಹಾಗಾಗಿ ಏನು ಮಾಡಿದ್ವಿ ಅಂದರೆ ಮೈಸೂರು ಹೋಗೋ ಬಸ್ನವರು ಹೇಳಿದ್ರು KR ಪೇಟೆಯಲ್ಲಿ ಇಳ್ಕೊಂಡು ಅಲ್ಲಿಂದ ಬೇರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ್ತು ಬೇರೆಯಿಂದ KR ನಗರ ಬಸ್ ಹತ್ತಿ ಹೋಗ್ಬೋದು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರೋಷ್ಟರಲ್ಲಿ ಬೆಳಗಿನ ಜಾವ ನಾವು ಮನೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8:15 ಆಗಿತ್ತು. ಸೊ ನಾವು ಬರೋಷ್ಟರಲ್ಲಿ ಮಕ್ಕಳುಗಳೆಲ್ಲ ಸ್ಕೂಲ್ಗೆ ಹೊರಟು ನಿಂತಿದ್ರು. ನೈಟ್ ಅಲ್ವಾ ಜರ್ನಿ ಮಾಡೋದು, ಚಳಿ ಆದರೆ ಇರಲಿ ಅಂತ ಅಂದ್ಬಿಟ್ಟು ಸ್ವೆಟರ್ ಎಲ್ಲ ತೊಗೊಂಡೋಗಿದ್ವಿ ಫ್ರೆಂಡ್ಸ್. ಆದರೆ ನನಗೆ ಸ್ವೆಟರ್ನ ಅವಶ್ಯಕತೆ ಇಲ್ಲ. ನಡೆದು ನಮಗೆ ಸೆಕೆ ಬಂದಂಗಾಗಿತ್ತು, ಇನ್ನೆಲ್ಲಿ ಸ್ವೆಟರ್ ಹಾಕೊಳ್ಳೋದು. ಸೊ ಹಾಗಾಗಿ ಅದನ್ನು ಆ ಕಡೆಯಿಂದ ಈ ಕಡೆಯಿಂದ ಓದ್ಕೊಂಡು ತಿರುಗಿದ್ದೆ ಒಂದು ಕೆಲಸ. ನಾನು ಏನಾದ್ರು ಜಾತ್ರೆಗಳಲ್ಲಿ ಬೊಂಬೆಗಳು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ತೊಗೊಂಡ್ರು 100 ರೂಪಾಯಿ ಅಂತಂದರು. ಹಾಗಾಗಿ ಒಂದು ಬೊಂಬೆ ಮತ್ತು ಮನೇಲಿ ಕುಟಾಣಿ ಇರಲಿಲ್ಲ, ಕುಟಾಣಿ ತೊಗೋಬೇಕು ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಆಸೆ ಇತ್ತು. ಸೊ ಹಾಗಾಗಿ ಹೋಗಿ ಬಂದಿದ್ದು ನೆನಪಕ್ಕೆ ಒಂದು ಕುಟಾಣಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಇನ್ನೂ ಏನೇನೋ ತೊಗೋಬೇಕು ಅಂತ ಅನಿಸ್ತು, ಆದರೆ ಫಸ್ಟ್ ಟೈಮ್ ಹೋಗಿದ್ದಲ್ವ ಫ್ರೆಂಡ್ಸ್, ಗೊತ್ತಾಗಲಿಲ್ಲ ಏನೇನಿರುತ್ತೆ ಏನೇನಿಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅಮೌಂಟು ಕೂಡ ನಾನು ಜಾಸ್ತಿ ತೊಗೊಂಡೋಗಿರಲಿಲ್ಲ. ಸದ್ಯಕ್ಕೆ ಇರೋ ಅಮೌಂಟಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಬಂದಿದ್ದೀನಿ. ರಾತ್ರಿ ಪೂರ್ತಿ ಓಡಾಟ ಆಗಿರೋದ್ರಿಂದ ಫುಲ್ಲು ಟೈರ್ಡ್ ಆದಂಗೆ ಆಗೋಯ್ತು ಫ್ರೆಂಡ್ಸ್. ಮಲ್ಕೊಂಡ್ರೆ ಇನ್ನೂ ಒಂದು 2-3 ಅವರ್ಸ್ ಹೇಳಲ್ಲ, ಆ ಥರ ಬರುತ್ತೆ ನಿದ್ದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಮ್ಮಮ್ಮ ಅಡುಗೆ ಎಲ್ಲನೂ ಮಾಡ್ತಿರಲ್ಲ. ಸೊ ಹಾಗಾಗಿ ಅಷ್ಟರಲ್ಲಿ ಒಂದು ಸ್ವಲ್ಪ ನೀರು ಇಟ್ಬಿಟ್ಟು ಮತ್ತು ಬಟ್ಟೆ ಎಲ್ಲನೂ ತೊಳೆದಾಕ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟೆ. ಸೊ ನಾನು ಬಟ್ಟೆ ಎಲ್ಲನೂ ತೊಳೆದಾಕ್ಬಿಟ್ಟು ಬರೋಷ್ಟರಲ್ಲಿ ನಮ್ಮಮ್ಮ ಒಳ್ಳೆ ತೊಗರಿಕಾಳು ಸಾಂಬಾರು ಮುದ್ದೆ ಮಾಡಿಟ್ಟಿದ್ರು. ಸೊ ಇವಾಗ ನಂದು ಕೂಡ ಎಲ್ಲ ಕೆಲಸ ಮುಗಿದಿದೆ. ಸೊ ಊಟ ಮಾಡಿಬಿಟ್ಟು ಇವಾಗ ಮಲ್ಕೊಂಡ್ರೆ ಒಂದು 2-3 ಅವರ್ಸ್ ಹೇಳಲ್ಲ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.